ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಆರ್ ಕ್ರಿಯೇಷನ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 3 ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಟಿಚ್ ಬಂದುಬಿಟ್ಟು ಬ್ಯಾಕ್ ಸ್ಟಿಚ್ ಅಂತ. ಸೊ ಇದನ್ನು ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಬ್ಲೂ ಕಲರ್ ಎಂಬ್ರಾಯ್ಡ್ರಿ ಥ್ರೆಡ್ ತೊಗೊಂಡಿದ್ದೀನಿ. ಸೊ ಇವಾಗ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ನಾನು ನೀಡಲ್ನ ಕೆಳಗಡೆಯಿಂದ ಮೇಲೆ ತೊಗೊಳ್ತಿದ್ದೀನಿ. ಸೊ ದಾರಾನ ಮೇಲೆ ತೊಗೊಂಡ್ಮೇಲೆ ಅಗೇನ್ ನಾನು ನೀಡಲ್ನ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಕೆಳಗಡೆ ಪಂಚ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಕರೆಕ್ಟಾಗಿ ಫಿಟ್ಟಾಗಿ ಕೆಳಗಡೆ ದಾರನ ತೊಗೋಬೇಕು. ಮತ್ತೆ ಕೆಳಗಡೆಯಿಂದ ದಾರ ತೊಗೊಂಡು ಅದನ್ನು ಫಸ್ಟ್ ಥ್ರೆಡ್ ಎಲ್ಲಿ ಎಂಡ್ ಮಾಡಿದ್ದೀವೋ ಅಲ್ಲಿ ಬ್ಯಾಕಾಗಿ ಅದನ್ನು ಮತ್ತೆ ಕೆಳಗಡೆ ಪಂಚ್ ಮಾಡ್ತಾ ಇದ್ದೀನಿ. ದಾರಾನ ಕರೆಕ್ಟಾಗಿ ಎಳ್ಕೋಬೇಕು. ಸೊ ಯಾವುದೇ ಥರ ಥ್ರೆಡ್ಡು ಉಳಿಬಾರ್ದು ಮೇಲೆ. ಸೊ ಅದು ನೀಟಾಗಿ ಫಿನಿಶಿಂಗ್ ಇರೋದಿಲ್ಲ. ಮತ್ತು ನೀಡಲ್ನ ಕೆಳಗಡೆಯಿಂದ ಮೇಲೆ ತೊಗೊಂಡು ಅಗೇನ್ ಅದನ್ನು ಬ್ಯಾಕಲ್ಲಿ ತಿರ್ಗಾ ಲಾಸ್ಟ್ ಸ್ಟಿಚ್ ಎಲ್ಲಿ ಎಂಡ್ ಮಾಡಿರ್ತೀವಿ ಕೆಳಗಡೆ ತೊಗೊಂಡಿರ್ತೀವಲ್ಲ, ಸೊ ಅಲ್ಲಿ ತಿರ್ಗಾ ಪಂಚ್ ಮಾಡಬೇಕು. ಸೊ ಇದೇ ರೀತಿ ಸ್ಟಿಚ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫಸ್ಟು ನೀಡಲ್ನ ಕೆಳಗಡೆಯಿಂದ ಮೇಲೆ ತೊಗೊಂಡು ಅದನ್ನು ಬ್ಯಾಕಲ್ಲಿ ತಿರ್ಗಾ ಕೆಳಗಡೆ ಪಂಚ್ ಮಾಡಿ ದಾರಾನ ಕರೆಕ್ಟಾಗಿ ಎಳ್ಕೋಬೇಕು. ಸೊ ಇದನ್ನೇ ಬ್ಯಾಕ್ ಸ್ಟಿಚ್ ಅಂತ ಹೇಳ್ತೀವಿ. ಸೊ ಈ ಸ್ಟಿಚ್ ನಾವು ಯಾವುದೇ ಥರ ಔಟ್ಲೈನ್ ಆಗಿ ವರ್ಕ್ ಮಾಡ್ಬೋದು. ಸಪೋಸ್ ಇವಾಗ ಯಾವುದಾದ್ರೂ ಒಂದು ಡಿಸೈನ್, ಫ್ಲವರ್ ಡಿಸೈನ್ ಇದೆ ಅಂದ್ಕೊಳ್ಳಿ, ಅಥವಾ ಯಾವುದಾದ್ರೂ ಲೀಫು ಆ ಥರ ಯಾವುದಾದ್ರೂ ವರ್ಕ್ ಮಾಡಬೇಕಾದ್ರೆ ಅದಕ್ಕೆ ಔಟ್ಲೈನ್ ಆಗಿ ಈ ಬ್ಯಾಕ್ ಸ್ಟಿಚ್ನ ಯೂಸ್ ಮಾಡ್ತೀವಿ. ಸೊ ಇದೇ ರೀತಿ ಸ್ಟಿಚ್ನ ಕಂಟಿನ್ಯೂ ಮಾಡ್ತಾ ಹೋಗಿ ಕರೆಕ್ಟಾಗಿ ದಾರಾನ ಎಳ್ಕೊಳ್ಳಿ. ಇಲ್ಲಾಂದರೆ ಮೇಲೆ ಥ್ರೆಡ್ ಉಳ್ಕೊಂಬಿಟ್ರೆ ಫಿನಿಶಿಂಗ್ ಇರೋದಿಲ್ಲ, ಅದು ಚೆನ್ನಾಗಿ ಕಾಣೋದಿಲ್ಲ. ನೀವು ಯಾವುದೇ ವರ್ಕ್ ಮಾಡ್ತಿರ್ಬೇಕಾದ್ರೂ ಸೊ ಫಿನಿಶಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಸೊ ಅಷ್ಟು ನೀಟಾಗಿ ಬರುತ್ತೆ ಸ್ಟಿಚ್ಚು. ಸೊ ನೀವು ನೋಡ್ತಿರ್ಬೋದು, ಇದು ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಸ್ಟಿಚ್ ಕೂಡ ಈಕ್ವಲ್ ಆಗಿ ಬರಬೇಕು. ಸೊ ಈಕ್ವಲ್ ಆಗಿ ಬಂದ್ರೇ ಆ ವರ್ಕು ಫಿನಿಶಿಂಗ್ ಆಗಿರುತ್ತೆ, ನೀಟಾಗೂ ಇರುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದನ್ನು ನೀವು ಯಾವುದೇ ಥರ ಔಟ್ಲೈನ್ ಆಗೂ ವರ್ಕ್ ಮಾಡ್ಕೋಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ ಕಲರ್ ಥ್ರೆಡ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಮಷಿನ್ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು. ಅದನ್ನೇ 3 ಎಳೆಯಾಗಿ ಮಾಡಿಕೊಂಡು ಸೊ ಆ ಥ್ರೆಡ್ನು ಕೂಡ ಯೂಸ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ನಾವು ಸ್ಪ್ಲಿಟ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡೋಣ. ಸೊ ಅದಕ್ಕೆ ನಾನು ಇಲ್ಲಿ ನಾರ್ಮಲ್ ನೀಡಲ್ ತೊಗೊಂಡಿದ್ದೀನಿ ಆ್ಯಂಡ್ ಎಂಬ್ರಾಯ್ಡ್ರಿ ಥ್ರೆಡ್ಡಲ್ಲಿರೋ 3 ಎಳೆನ ತೊಗೊಂಡು ಅದನ್ನು ಡಬಲ್ ಮಾಡಿಕೊಂಡು 6 ಎಳೆಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾಟ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ನೀಡಲ್ನ ಕೆಳಗಡೆ ಪಂಚ್ ಮಾಡಿ ಕೆಳಗಡೆಯಿಂದ ಸೊ ಈ ಥರ ದಾರಾನ ಮೇಲೆ ಎಳ್ಕೊಂಡು ಸೊ ರನ್ನಿಂಗ್ ಸ್ಟಿಚ್ ಹೇಗೆ ಹಾಕ್ತೀವಲ್ವ ಸೊ ಆ ಥರ ಇಲ್ಲಿ ತಿರ್ಗಾ ಪಂಚ್ ಮಾಡಬೇಕು. ಮಾಡಿ ಕೆಳಗಡೆ ದಾರ ಎಳ್ಕೊಂಡು ಸೊ ನೀವು ನೋಡ್ತಿರ್ಬೋದು ಇಲ್ಲಿ. ನೆಕ್ಸ್ಟು ಈ ಥ್ರೆಡ್ ಏನಿದೆ ಅಲ್ಲ ಇದು ಮತ್ತು ಥ್ರೆಡ್ನ ಮಿಡಲಲ್ಲಿ ಈ ಥರ ಪಂಚ್ ಮಾಡಿ ಮೇಲೆ ದಾರಾನ ಎಳ್ಕೋಬೇಕು. ನೆಕ್ಸ್ಟ್ ಅದೇ ಥರ ಕೆಳಗಡೆ ಪಂಚ್ ಮಾಡಿ ಮತ್ತೆ ನೀಡಲ್ನ ಈ ಥ್ರೆಡ್ ಮಿಡಲಲ್ಲಿ ಈ ಥರ ತಗೋಬೇಕು. ಸೊ ಇದೇ ಥರ ಈ ಸ್ಟಿಚ್ನ ಕಂಪ್ಲೀಟ್ ಮಾಡಬೇಕು. ಸೊ ಈ ಸ್ಟಿಚ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಈ ಬಾರ್ಡರ್ಗಳಲ್ಲಿ ಆ ಥರ ಎಲ್ಲ ಯೂಸ್ ಮಾಡ್ತೀವಿ. ಬ್ಲೌಸ್ ವರ್ಕ್ ಮಾಡಬೇಕಾದ್ರೆ ಇಲ್ಲ ಡ್ರೆಸ್ಗೆ ವರ್ಕ್ ಮಾಡಬೇಕಾದ್ರೆ ನೆಕ್ಲೈನ್ ಬಾರ್ಡರ್ ಏನಿರುತ್ತಲ್ಲ ಅಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಮತ್ತು ಫಿಲ್ಲಿಂಗ್ ಪರ್ಪಸಾಗೂ ಈ ಸ್ಟಿಚ್ನ ಯೂಸ್ ಮಾಡ್ತೀವಿ. ಏನಾದರೂ ಯಾವುದಾದ್ರೂ ಶೇಪ್ನ ಫಿಲ್ ಮಾಡಬೇಕಂದ್ರೆ ಸೊ ಅಲ್ಲಿ ಈ ಸ್ಟಿಚ್ನ ಯೂಸ್ ಮಾಡ್ತೀವಿ. ಮತ್ತು ಈ ಲೆಟರ್ಸ್ ಎಲ್ಲ ಬರಿತೀವಲ್ಲ, ಲೆಟರ್ಸ್ಗೆ ಎಂಬ್ರಾಯ್ಡ್ರಿ ಮಾಡ್ತೀವಲ್ಲ ಬಟ್ಟೆ ಮೇಲೆ, ಸೊ ಆ ಲೆಟರ್ಸ್ ಬಾರ್ಡರ್ ಮಾಡಬೇಕಾದ್ರೂ ಈ ಸ್ಟಿಚ್ನ ಯೂಸ್ ಮಾಡ್ತೀವಿ. ಸೊ ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದು ತುಂಬ ಈಸಿ, ತುಂಬ ಬೇಗ ಕಲಿಬೋದು. ಮತ್ತು ನಾನು ನೀಡಲ್ನ ಈ ಥ್ರೆಡ್ ಮಿಡಲಲ್ಲಿ ತಗೊಂಡು ಮತ್ತೆ ಪಂಚ್ ಮಾಡಬೇಕು. ಸೊ ಎಲ್ಲ
ಸೊ ಎಲ್ಲ ಡಿಸ್ಟೆನ್ಸು ಈಕ್ವಲ್ ಆಗಿರಬೇಕು, ನೀವು ನೋಡ್ತಿರ್ಬೋದು. ಸೊ ಈ ಹಿಂದೆಗಡೆ ದಾರ ಏನಿರುತ್ತೆ ಇದು ಸ್ಪ್ಲಿಟ್ ಆಗಿರುತ್ತೆ. ಸೊ ಇದೇ ಥರ ನಾನು ವೀಡಿಯೋಸ್ನ ಸೊ ನೀವು ನೋಡ್ತಿರ್ಬೋದು ಈ ಲೈನ್ ಕಂಪ್ಲೀಟ್ ಆಗಿದೆ. ಸೊ ಪ್ರತಿಯೊಂದು ಸ್ಟಿಚ್ನೂ ಈಕ್ವಲ್ ಆಗಿರಬೇಕು. ಸೊ ಫಸ್ಟು ನೀಡಲ್ನ ಕೆಳಗಡೆಯಿಂದ ತೊಗೊಂಡು ರನ್ನಿಂಗ್ ಸ್ಟಿಚ್ ಥರ ಪಂಚ್ ಮಾಡಿ ಕೆಳಗಡೆಯಿಂದ ಈ ಸ್ಟಿಚ್ ಮಿಡಲಲ್ಲಿ ದಾರನ ತೊಗೋಬೇಕು. ಮತ್ತೆ ಕೆಳಗಡೆ ಪಂಚ್ ಮಾಡಬೇಕು, ಮಾಡಿ ಮತ್ತೆ ಕೆಳಗಡೆಯಿಂದ ಈ ಬ್ಯಾಕ್ ಸ್ಟಿಚ್ ಏನಿರುತ್ತಲ್ಲ ಆ ಸ್ಟಿಚ್ಚಲ್ಲಿ ಕೆಳಗಡೆಯಿಂದ ಮಿಡಲಲ್ಲಿ ದಾರನ ತೊಗೋಬೇಕು. ಸೊ ಇದೇ ರೀತಿ ಈ ಲೈನ್ ಕಂಪ್ಲೀಟ್ ಮಾಡಬೇಕು. ಸೊ ಇದನ್ನು ಕುರ್ತಾ ಬಾರ್ಡರ್ ಲೈನ್ಗಳಲ್ಲಿ ಅಥವಾ ಬ್ಲೌಸ್ ನೆಕ್ ಬಾರ್ಡರ್ ಲೈನಲ್ಲಿ ಆ ಥರ ಎಲ್ಲ ಯೂಸ್ ಮಾಡ್ತಾರೆ. ಮತ್ತು ಫಿಲ್ಲಿಂಗ್ ಪರ್ಪಸ್ ಆಗಿಯೂ ಈ ಸ್ಟಿಚ್ನ ಯೂಸ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ಈಸಿ ಸ್ಟಿಚ್ಚು. ಸೊ ನೆಕ್ಸ್ಟ್ ಸ್ಟಿಚ್ ಬಂದುಬಿಟ್ಟು ಬ್ಲ್ಯಾಂಕೆಟ್ ಸ್ಟಿಚ್ ಅಂತ. ಸೊ ಇಲ್ಲಿ ನಾನು 2 ಲೈನ್ ಹಾಕ್ಕೊಂಡಿದ್ದೀನಿ. 2 ಲೈನ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮ್ಗೆ, ಹೇಳ್ತೀನಿ ನಿಮಗೆ. ಸೊ ನಾವು ಈ ಫ್ರೇಮ್ನ ಈ ಥರ ಇಟ್ಕೊಂಡ್ಬಿಟ್ಟು ನೀಡಲ್ನ ಕೆಳಗಡೆಯಿಂದ ಮೇಲೆ ಈ ಥರ ಪಂಚ್ ಮಾಡಬೇಕು. ಸೊ ನಾನಿಲ್ಲಿ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ಬೇಕಾದರೂ ತೊಗೋಬೋದು. ಸೊ ಮತ್ತೆ ಅಲ್ಲಿ 6 ಎಳೆ ಇರೋ ದಾರನ 3 ಎಳೆ ಮಾಡಿಕೊಂಡು ಅದನ್ನು ಡಬಲ್ ಮಾಡಿಕೊಂಡು ಮತ್ತೆ 6 ಎಳೆಯಾಗಿ ಮಾಡಿಕೊಂಡು ಕೆಳಗಡೆ ನಾಟ್ ಹಾಕ್ಕೊಂಡು ಈ ಥರ ತೊಗೊಂಡಿದ್ದೀನಿ. ಸೊ ಫಸ್ಟು ದಾರನ ಈ ಥರ ತೊಗೊಂಡ್ಬಿಟ್ಟು ನೀಡಲ್ನ ಇಲ್ಲಿ ನೋಡಿ ಇಲ್ಲಿ ತೊಗೊಂಡಿದ್ದೀವಿ ನಾವು ದಾರ. ಸೊ ನೀಡಲ್ನ ನಾವು ಇಲ್ಲಿ ಪಂಚ್ ಮಾಡಬೇಕು. ಇಲ್ಲಿ ಪಂಚ್ ಮಾಡಿ ಕೆಳಗಡೆಯಿಂದ ದಾರ ಎಳ್ಕೊಂಡ್ಬಿಟ್ಟು ಸೊ ಇದನ್ನು ಕಂಪ್ಲೀಟಾಗಿ ಎಳಿಬಾರ್ದು. ನೆಕ್ಸ್ಟು ಈ ಥ್ರೆಡ್ ಇಲ್ಲಿ ಇರುವಾಗಲೇ ನೆಕ್ಸ್ಟು ಇಲ್ಲಿ ಕಾಣ್ತಿರ್ಬೋದು, ಫಸ್ಟ್ ಇಲ್ಲಿಂದ ಥ್ರೆಡ್ ತೊಗೊಂಡ್ವಿ, ನೆಕ್ಸ್ಟ್ ಇಲ್ಲಿ ಪಂಚ್ ಮಾಡಿ ಕೆಳಗಡೆಯಿಂದ ತೊಗೊಂಡು ನೆಕ್ಸ್ಟು ನಾವು ಇಲ್ಲಿ ನೀಡಲ್ನ ತೊಗೋಬೇಕು ಕೆಳಗಡೆಯಿಂದ. ಸೊ ನೋಡಿ ಇವಾಗ ಸೊ ಈ ಥ್ರೆಡ್ನ ಇದ್ರ ಮೇಲೆ ಈ ಥರ ಎಳ್ಕೋಬೇಕು. ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ. ನೆಕ್ಸ್ಟ್ ಮತ್ತೆ ಹೇಳ್ತೀನಿ. ಸೊ ಇವಾಗ ಈ ಥ್ರೆಡ್ ಇಲ್ಲಿದೆ, ಇದನ್ನು ಇಲ್ಲಿ ಪಂಚ್ ಮಾಡಿ ನೀಡಲ್ನ ಕೆಳಗಡೆ ತಗೊಂಡು ಮತ್ತೆ ನಾನು ಇದ್ರ ಪ್ಯಾರಲಲ್ಲಾಗಿ ಇಲ್ಲಿ ಮೇಲೆ ತಗೋತೀನಿ. ಸೊ ಈ ಥ್ರೆಡ್ನ ಈ ಥರ ಹಾಕಬೇಕು. ಈ ಥರ ಬರುತ್ತೆ, ಗೊತ್ತಾಗ್ತಿರ್ಬೋದು. ನೆಕ್ಸ್ಟ್ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಸೊ ಇವಾಗ ಮೇಲೆ ಇಲ್ಲಿದೆ ಅಲ್ವಾ ಥ್ರೆಡ್ಡು, ಈ ಥ್ರೆಡ್ನ ಇಲ್ಲಿ ಪಂಚ್ ಮಾಡಿ ಈ ಥ್ರೆಡ್ ಏನಿದೆ ಈ ಸೈಡ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಪಂಚ್ ಮಾಡಿ ನೆಕ್ಸ್ಟು ಇಲ್ಲಿ ಮೇಲೆ ತಗೋಬೇಕು ನೀಡಲ್ನ.
ಈ ಥರ ತೊಗೊಂಡ್ರೆ ಸೊ ಇದನ್ನು ಬ್ಲ್ಯಾಂಕೆಟ್ ಸ್ಟಿಚ್ ಅಂತ ಹೇಳ್ತೀವಿ. ಸೊ ಈ ಸ್ಟಿಚ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಈ ನೆಕ್ಕು ಮತ್ತು ಸ್ಲೀವ್ಗಳಲ್ಲಿ ಈ ಥರ ಬಾರ್ಡರ್ ಲೈನಾಗಿ ಯೂಸ್ ಮಾಡ್ತೀವಿ. ಮತ್ತು ಇದು ಫ್ಲವರ್ ಫಿಲ್ಲಿಂಗ್ ಪರ್ಪಸ್ ಆಗಿಯೂ ಯೂಸ್ ಮಾಡ್ತೀವಿ. ಮತ್ತು ಲೀಫ್ ಫಿಲ್ಲಿಂಗ್ ಪರ್ಪಸ್ನು ಯೂಸ್ ಮಾಡ್ತೀವಿ. ಸೊ ಯಾವ ಥರ ಅಂತ ನಾನು ನೆಕ್ಸ್ಟು ಕ್ಲಾಸ್ಗಳಲ್ಲೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಲೀಫ್ ಫಿಲ್ಲಿಂಗ್ ಹೇಗೆ ಮಾಡೋದು, ಫ್ಲವರ್ ಫಿಲ್ಲಿಂಗ್ ಹೇಗೆ ಮಾಡೋದು, ವೆರೈಟಿ ಲೀವ್ಸ್ ಇರುತ್ತೆ, ವೆರೈಟಿ ಫ್ಲವರ್ಸ್ ಇರುತ್ತೆ. ಸೊ ಎಲ್ಲನೂ ಯಾವ ಥರ ಫಿಲ್ ಮಾಡಬೇಕು, ಯಾವ ಸ್ಟಿಚಸ್ನ ಎಲ್ಲಿ ಯೂಸ್ ಮಾಡಬೇಕು, ಸೊ ಅದೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲ ಮುಂದೆ ಬರೋ ಕ್ಲಾಸ್ಗಳಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಅದರಲ್ಲೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನೋಡಿ, ಇಲ್ಲಿ ಮತ್ತೆ ದಾರ ಮೇಲೆ ತೊಗೋಬೇಕು, ಮೇಲೆ ತೊಗೊಂಡು ಈ ಥರ ಹೇಳ್ಕೊಳ್ಳೋದು. ಸೊ ಇದನ್ನು ಬ್ಲ್ಯಾಂಕೆಟ್ ಸ್ಟಿಚ್ ಅಂತ ಹೇಳ್ತಾರೆ. ಸೊ ಫ್ಯಾಬ್ರಿಕ್ ನೀವು ಎಲ್ಲಾದರೂ ನೋಡಿರ್ಬೋದು, ಫ್ಯಾಬ್ರಿಕ್ ಎಡ್ಜ್ಗಳಲ್ಲೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರ್ತಾರಲ್ಲ, ಸೊ ಅಲ್ಲೆಲ್ಲ ಬ್ಲ್ಯಾಂಕೆಟ್ ಸ್ಟಿಚ್ಚೇ ಯೂಸ್ ಮಾಡೋದು. ಇಲ್ಲಿ ನೋಡಿ, ಇದೇನು ಎಡ್ಜ್ ಇದೆ ಅಲ್ಲ ಈ ಫ್ಯಾಬ್ರಿಕ್ದು, ಸೊ ಈ ಎಡ್ಜಲ್ಲಿ ಈ ಸ್ಟಿಚ್ನ ಮಾಡ್ಕೋಬೋದು ನಾವು. ಸೊ ಅದನ್ನೇ ಇದು ಎಡ್ಜ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಈ ಸ್ಟಿಚ್ಚು. ಮತ್ತು ಕುರ್ತಾಗಳದ್ದು ಬಾರ್ಡರ್ ಲೈನಲ್ಲಿ ಮತ್ತು ಸ್ಲೀವ್ ಲೈನಲ್ಲಿ, ಬ್ಲೌಸ್ ಬಾರ್ಡರ್ ಲೈನು ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಸೊ ನಾನಿಲ್ಲಿ ಇನ್ನೊಂದು ಮೆಥಡ್ನ ಹೇಳ್ಕೊಡ್ತೀನಿ ನಿಮಗೆ. ಈ ಥ್ರೆಡ್ ಏನಿರುತ್ತಲ್ಲ ಈ ಸೈಡ್ ಹಾಕ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಹಾಕ್ಕೊಂಬಿಟ್ಟು ನೀಡಲ್ನ ಇಲ್ಲಿ ಈ ಥರ ಮೇಲೆ ಇರೋ ಲೈನ್ ಮೇಲೆ ಈ ಥರ ತಗೊಂಡು, ಸೊ ನೀಡಲ್ಗೆ ಈ ಥ್ರೆಡ್ನ ಈ ಥರ ಹಾಕಿ ಇದನ್ನು ಎಳ್ಕೊಂಬಿಡೋದು. ಎಳ್ಕೊಂಡು ಈ ಥ್ರೆಡ್ನ ಪುಲ್ ಮಾಡಿ. ಈ ಥರ ತುಂಬ ಜೋರಾಗೇನು ಪುಲ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಸೊ ಈ ಥರ, ಸೊ ಇದನ್ನು ನೀಡಲ್ ಕೆಳಗಡೆಯಿಂದ ತಗೋಬೇಕು ಈ ಥರ. ಸೊ ಇದನ್ನು ಎಳ್ಕೊಂಡ್ಬಿಟ್ರೆ ಆಗುತ್ತೆ ನೋಡಿ. ಸೊ ಎಲ್ಲನೂ ಈಕ್ವಲ್ ಡಿಸ್ಟೆನ್ಸಲ್ಲಿ ಮಾಡಿ, ಚೆನ್ನಾಗಿ ಕಾಣುತ್ತೆ ಇದು. ನೀವು ನೋಡ್ತಿರ್ಬೋದು ಹೇಗೆ ಕಾಣ್ತಾ ಇದೆ ಸ್ಟಿಚಸ್ ಅಂತ. ಸೊ ಇದನ್ನು ಬ್ಲ್ಯಾಂಕೆಟ್ ಸ್ಟಿಚ್ ಅಂತ ಹೇಳ್ತೀವಿ.